ಕಾಳಿದಾಸರಿಗೆ, ಅಕ್ಕ ಬುಕ್ಕರಿಗೆ, ಮಾಳಿಂಗ ರಾಯರಿಗೆ ಇಷ್ಟೆಲ್ಲ ಮಹನೀಯರ ಹೆಸರುಗಳನ್ನಿಟ್ಕೊಂಡು ಅವರ ಆದರ್ಶಗಳನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಈ ರಾಜ್ಯ ಈ ದೇಶದಲ್ಲಿ ಸಮಾಜ ಇದೆ ಅಂದ್ರೆ ಅದು ಕುರುಬ ಸಮಾಜ ಅಂತ ಬಹಳ ಎದೆ ತಟ್ಟಿ ಹೇಳ್ಕೋಬೇಕಾಗ್ತದೆ ಬಂಧುಗಳೇ. ಇಂತಹ ಒಂದು ವಿಶೇಷವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಇನ್ನು ಎಷ್ಟು ಮಟ್ಟಿಗೆ ಪ್ರೌಢರು ಅನ್ನೋದನ್ನ ಮತ್ತೆ ಮತ್ತೆ ಎದೆ ತಟ್ಟಿ ಹೇಳ್ಕೊಳ್ಳುವಂಥ ಸಂದರ್ಭನ ಇವತ್ತು ಬಿಜಾಪುರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮಾಳಿಂಗರಾಯರಿಗೂ ಪ್ರಕಾಶರಿಗೂ ನಮ್ಮ ಅವರ ಎಲ್ಲ ತಂಡಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆ ಹೊಡೆಯೋ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಕಾರ್ಯಕ್ರಮನ ಜಾತ್ರೆ ಅಂತೇಳಿ ವಿಶೇಷವಾದಂಥ ಕಲ್ಪನೆ ಕೊಟ್ಟಿದ್ದಾರೆ. ಜಾತ್ರೆನ ಹಲವಾರು ಬಾರಿ ಬೇರೆ ಬೇರೆ ಕಾರಣಗಳನ್ನ ನಮ್ಮ ಊರುಗಳಲ್ಲಿ ಮಾಡ್ತೀವಿ. ಜಾತ್ರೆಯಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಬಹಳ ಇಂಪಾರ್ಟೆಂಟು. ಇಷ್ಟು ವರ್ಷ ನಾವು ಜಾತ್ರೆಯಲ್ಲಿ ನಮ್ಮ ಪಾತ್ರ ಏನಾಗಿತ್ತು? ನಾವೆಲ್ಲ ತೋರಣ ಕಟ್ಟೋರು, ರಂಗೋಲಿ ಬಿಡೋರು, ಇನ್ಯಾರ್ದೋ ಉತ್ಸವ ಮೂರ್ತಿಯನ್ನು ಹೊರೋರಾಗಿದ್ವಿ. ಹೌದಾ ಇಲ್ವಾ? ಇನ್ನು ಮುಂದೆ ಆ ಪಾತ್ರ ನಾವು ನಿರ್ವಹಿಸ್ಬೇಕಾ? ಖಂಡಿತ ನಿರ್ವಹಿಸಬಾರ್ದು. ಆ ಉತ್ಸವ ಮೂರ್ತಿಯಲ್ಲಿ ಕೂರ್ಬೇಕಾಗಿರ್ತಕ್ಕಂಥ ಮೂರ್ತಿ ಯಾರ್ದು ಅಂದ್ರೆ ಅದು ರಾಯಣ್ಣಂದಾಗಿರ್ಬೇಕು, ಅದು ಕನಕದಾಸರದಾಗಿರ್ಬೇಕು. ಅದಕ್ಕೂ ಮಿಗಿಲಾಗಿ ರಾಯಣ್ಣಂದು ಕನಕದಾಸರದ ಮೂರ್ತಿ ಆಗಿರ್ಬೇಕು. ಅದಕ್ಕೂ ಮಿಗಿಲಾಗಿ ಆ ಕ್ಷೇತ್ರದ ಜನಪ್ರತಿನಿಧಿದಾಗಿರ್ಬೇಕು ಅಂದ್ರೆ ನೀವೆಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದಂಥ ಸಮಯ ಮತ್ತು ಸಂದರ್ಭ ಬಂದಿದೆ ಬಂಧುಗಳೇ. ಜಾತ್ರೆನ ಬೇರೆ ಬೇರೆ ಕಾರಣಕ್ಕೆ ಮಾಡ್ತಾರೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಆ ಜಾತ್ರೆಯಲ್ಲಿ ನಾವು ಕಳೆದೋಗ್ತಾ ಇದ್ದೀವಿ. ಎಷ್ಟು ಸಂಖ್ಯೆ ಅಂದರೆ ಜಾತ್ರೆಯಲ್ಲಿ ಇರ್ತಕ್ಕಂಥ ನಾವು ಎಲ್ಲಿದ್ದೀವಿ, ನಮ್ಮ ಪರಿಸ್ಥಿತಿ ಏನು, ನಮ್ಮ ಜನಸಂಖ್ಯೆ ಏನು, ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ವಿಧಾನಸೌಧದಲ್ಲಿ ನಮ್ಮ ಪ್ರಾತಿನಿಧ್ಯ ಇದೆಯಾ, ಜಿಲ್ಲಾ ಪಂಚಾಯತಿನಲ್ಲಿ ನಮಗೆ ಆ ಪ್ರಾತಿನಿಧ್ಯ ಇದೆಯಾ, ತಾಲೂಕ್ ಪಂಚಾಯತಿನಲ್ಲಿ ನಮಗೆ ಆ ಪ್ರಾತಿನಿಧ್ಯ ಇದೆಯಾ ಅನ್ನೋದನ್ನು ಒಮ್ಮೆ ನೀವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಕನಕದಾಸರು ಒಂದು ಬಹಳ ಸೂಕ್ತವಾದಂಥ ಒಂದು ಪದ ಹೇಳಿದ್ರು ಆಗಲೇ. ಬೆಟ್ಟದ ತುದಿಯಲ್ಲಿರುವ ವೃಕ್ಷಕ್ಕೆ ಕಟ್ಟೆಯ ಕಟ್ಟಿ ನೀರೆರೆದವರ್ಯಾರು, ಅಡವಿಯಲ್ಲಿರುವ ಅಕ್ಕಿಗಳಿಗೆ ಆಹಾರವಿತ್ತವರ್ಯಾರು ಅಂತೇಳಿ. ಅಂದರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಅದು ತಾನಾಗೆ ಯಾವ ರೀತಿ ಎಮ್ಮರವಾಗಿ ಬೆಳೀತದೋ ನಾವು ಸಹ ಹಾಗೆ ಸ್ವಯಂ ಪ್ರೇರಿತವಾಗಿ ಯಾರೋ ನೀರು ಹಾಕ್ತಾರೆ, ಯಾರೋ ಗೊಬ್ಬರ ಹಾಕ್ತಾರೆ, ಇನ್ಯಾರೋ ಬಂದು ನಮ್ಮ ಬೆನ್ನು ತಟ್ತಾರೆ, ಆಮೇಲೆ ನಾನು ಲೀಡರ್ ಆಗ್ತೀನಿ, ನಾನು MLA ಆಗ್ತೀನಿ ಅಂತೇಳಿ ಏನಾದರೂ ನೀವು ಭಾವಿಸ್ಕೊಂಡಿದ್ರೆ ನಮ್ಮಂಥ ಅವಿವೇಕಿಗಳು, ನಮ್ಮಂಥ ಅಜ್ಞಾನಿಗಳು ಇನ್ನೊಬ್ರು ಇಲ್ಲ ಅನ್ನೋದನ್ನು ನೀವು ಮನ್ಕೊಳ್ಬೇಕಾಗಿರುತ್ತೆ. ನಮ್ಮ ನಾಯಕರನ್ನ ಇವತ್ತು 10 ಜನ 11 ಜನನ ರಾಜ್ಯದ ಮೂಲೆಗಳಿಂದ ಇವರು ಮುಂದಿನ ಜನಪ್ರತಿನಿಧಿಗಳು ಅಂತೇಳಿ ತಂದು ನಿಲ್ಲಿಸಿದ್ದಾರೆ. ಇದು ಕೇವಲ ಸಾಂಕೇತಿಕ ಅಷ್ಟೇ. ಇವರಿಷ್ಟೇ ನಮ್ಮ ಜನಪ್ರತಿನಿಧಿಗಳಾಗ್ತಾರ? ಖಂಡಿತ ಇಲ್ಲ. ಇನ್ನೂ ಅನೇಕರಿಗೆ ಈ ರೀತಿಯಾದಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಯಾವುದೇ ಪಾರ್ಟಿಯಲ್ಲಿ, ಇರೆಸ್ಪೆಕ್ಟಿವ್ ಪಾರ್ಟಿ, ಯಾವುದೇ ಪಾರ್ಟಿಯಲ್ಲಿ ನಿಮ್ಮ ಯೋಜನೆಗಳನ್ನು ರೂಪಿಸುವ ವ್ಯಕ್ತಿ ಚುನಾವಣೆಯಲ್ಲಿ ನಿಂತೆ ಅಂದರೆ ಅವನಿಗೆ ನೀವೆಲ್ಲರೂ ಸಹ ಒಮ್ಮತದಿಂದ ಮತ ಚಲಾಯಿಸಿದ್ರೆ ಮಾತ್ರ ಈ ಸಮಾಜಕ್ಕೆ ಭವಿಷ್ಯ ಇದೆ. ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಪ್ರವೇಶಿಸುವಂಥ ಧೈರ್ಯ ಸಾಮರ್ಥ್ಯ ಬರ್ತದೆ. ಆ ದಿಕ್ಕಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನನ್ನನ್ನು ಸಹ ಕರೆದಿ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಸಣ್ಣ ಕವಿತೆ, ಅದು ಕುವೆಂಪುರವರು ಬರೆದಿರ್ತಕ್ಕಂಥದ್ದು, ಬಾರಿಸು ಕನ್ನಡ ಡಿಂಡಿಮವ, ಅದನ್ನು ನಮ್ಮ ಕುರುಬರಿಗೆ ಅನ್ವಯಿಸಿದ್ರೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಒಂದು ಹೇಳೋಕ್ಕೆ ಬಯಸ್ತೀನಿ. ಬಾರಿಸು ಕುರುಬರ ಡಿಂಡಿಮವ ಈ ಕರ್ನಾಟಕದ ಹೃದಯದಲ್ಲಿ, ಬಾರಿಸು ಕನ್ನಡ ಡಿಂಡಿಮವ ಈ ಕರ್ನಾಟಕ ಹೃದಯದಲ್ಲಿ, ಸತ್ತಂದಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು ಒಲಿಸು. ಅಂದರೆ ನಾವು ಯಾವ ರೀತಿ ಸತ್ತಂತಿದ್ದೀವಿ, ನಮ್ಮನ್ನೆಲ್ಲರೂ ಸಹ ಬಡಿದು ಎಚ್ಚರಿಸಬೇಕಾದ್ರೆ ನಾವು ಈ ರೀತಿಯಾದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಮರಿಸುವಂಥ ಕೆಲಸಗಳನ್ನು, ಕನಕದಾಸರನ್ನು ಸ್ಮರಿಸುವಂಥ ಕೆಲಸಗಳನ್ನ ಆಗಬೇಕು. ನಾನು ವೇದಿಕೆ ಮೇಲಿರ್ತಕ್ಕಂಥ ಯಾರದೇ ಹೆಸರು ತಗೊಳ್ಳದೆ ಮತ್ತು ಯಾರನ್ನೂ ಸಹ ಸ್ಮರಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ. ಅನ್ಯತಾ ಭಾವಿಸಬಾರ್ದು, ಸಮಯದ ಅಭಾವ ಅಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಮಾತಾಡೋ ಅವಕಾಶ ಸಿಗಲಿ. ನಮ್ಮ ಧ್ಯೇಯ ಒಂದೇ ಆಗಿರಬೇಕು. ಯಾರೇ ವಿಧಾನಸಭೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅವರಿಗೆ ನಿಮ್ಮೆಲ್ಲರ ಒಮ್ಮತದ ಮತ ನೀಡೋ ದಿಕ್ಕಲ್ಲಿ ನಾನು ಪಾಟೀಲನಿಗೋ ಗೌಡನಿಗೋ ಕುಲಕರ್ಣಿಗೋ ಜೀತದಾಳ ಆಗಲ್ಲ ಅನ್ನೋ ಮುಖಾಂತರ ನೀವೇನಾದರೂ ಮಾಡಿಲ್ಲ ಅಂದರೆ ನಾವು ಈ ಸಮಾಜಕ್ಕೆ
ನಾವು ಪಾಟೀಲ್ಗೋ ಗೌಡನ್ಗೋ ಕುಲಕರ್ಣಿಗೋ ಜೀತದಾಳಗಳು ಆಗ್ದಿರ ಇರ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೋಸ್ತೀನಿ. ಶಾಂತಿವೀರ ಸಂಗೊಳ್ಳಿ ರಾಯಣ್ಣಂಗೆ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಗೊಳ್ಳಿ ರಾಯಣ್ಣನ ವೀರ ಕಲೆಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಸಂಗೊಳ್ಳಿ ರಾಯಣ್ಣನ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಸಹ ಬಂದು ಇವತ್ತು ಇಷ್ಟೊಂದು ಜನ ಸಾಗರನೇ ಇಲ್ಲಿ ಸೇರಿದೆ. ಈ ಜನ ಸಾಗರಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ನನಗೆ ಮಹಿಳೆಯರ ಕುರಿತು ನೀನು ರಾಜಕೀಯ ವಿಷಯವಾಗಿ ಮಾತಾಡಬೇಕಕ್ಕ ಅಂತ ನನಗೆ ಹೇಳಿದರು. ಮಹಿಳೆಯರು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಇದ್ದೇವೆ. 50% ಮಾತ್ರ ನಮಗೆ ಪಂಚಾಯತಿಯಲ್ಲಿ ಕೊಟ್ಟಿದ್ದು. ಮುಂದಿನ ದಿನಮಾನಗಳಲ್ಲಿ ನಮಗೆ ವಿಧಾನಸೌಧದಲ್ಲಿ ಹಾಗೂ ಪಾರ್ಲಿಮೆಂಟ್ಗಳಲ್ಲಿ ನಮಗೆ ಸಮನಾದ ಅವಕಾಶ ಕೊಡಬೇಕು ಅಂತ ನಾನು ಇವತ್ತು ಹೆಣ್ಮಕ್ಕಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮಹಿಳೆಯರು ಅಂದ್ರೇನಪ್ಪ ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಭಾವಿಸ್ಬೇಡಿ. ಇವತ್ತು ರಾಜಕೀಯ ಅಂದರೆ ಕೇವಲ ಮತ ಹಾಕ್ಸೋದು ಅಲ್ಲ. ರಾಜಕೀಯ ಅಂದರೆ ಒಂದು ಕುಟುಂಬ ಕೂಡ ಅದರಲ್ಲಿ ನಿರ್ಧಾರವಾಗಿರುತ್ತೆ. ಇವತ್ತು ನಮ್ಮ ಮನೆಗೆ ಅದಕ್ಕೆ ಇನ್ನು ಬಹಳಷ್ಟು ಜನ ನಿಖಿತ್ ರಾಜ್ ಮೌರ್ಯ ಅವರು ಮಾತಾಡಬೇಕಾಗಿದೆ. ಸಮನಾದ ಅವಕಾಶನೂ ಇದೆ. ಅದಕ್ಕೋಸ್ಕರ ಮಹಿಳೆಯರಿಗೂ ಕೂಡ ಸಮನಾದ ಅವಕಾಶಗಳನ್ನು ಕೊಡುತ್ತಾ ಯಾವುದೇ ಮಹಿಳೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಮುಂದೆ ಬಂದಿದ್ದಾಳೆ ಅಂದರೆ ಆ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಸಂಗೊಳ್ಳಿ ರಾಯಣ್ಣನ ಸಹೋದರರು ಮಾಡಬೇಕು ಅಂತ ನಾನು ಇವತ್ತು ವೇದಿಕೆ ಮುಖಾಂತರ ಕೇಳ್ಕೊತೀನಿ ಬಂಧುಗಳೇ. ಹಾಗೂ ಒಬ್ಬ ಪುರುಷನ ಯಶಸ್ವಿಯಿಂದ ಒಬ್ಬ ಮಹಿಳೆ ಇರ್ತಾಳೆ ಅಂತಾರೆ. ಹಾಗೆ ಒಬ್ಬ ಮಹಿಳೆಯ ಯಶಸ್ವಿಯಿಂದ ಸಂಗೊಳ್ಳಿ ರಾಯಣ್ಣನ ಬಂಧುಗಳು ಇರ್ತಾರೆ ಅನ್ನೋದನ್ನು ನಾವು ಇವತ್ತು ತೋರಿಸ್ಬೇಕಾಗಿದೆ ಬಂಧುಗಳೇ. ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜೈ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ. ಆತ್ಮೀಯ ಎಲ್ಲ ಬಂಧುಗಳೇ, ಮೈಕನ್ನ ಕಿಸ್ಕೊಂಡಿದ್ದೀನಿ, ಯಾಕೆಂದ್ರೆ ಶಿವಮೊಗ್ಗದವ್ರಿಗೂ ಹೋಗ್ಬೇಕು, ಹಾಗಾಗಿ ಮೈಕನ್ನ ಕಸ್ಕೊಂಡೋಗಿದ್ದೀನಿ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಕೇಳ್ತಾ, ಎಲ್ಲ ದೇಶಾಭಿಮಾನಿಗಳೇ, ಇವತ್ತು ವಿಜಯಪುರದಲ್ಲಿ ಒಂದು ರೀತಿ ಸುನಾಮಿ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿರೋದು ನೋಡ್ತಾ ಇದ್ರೆ, ಇಡೀ ದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗ ಜಾಗೃತಿ ಆಗಬೇಕು ಅನ್ನಂತೂ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣನ ರಕ್ತ, ಕನಕದಾಸರ ರಕ್ತ, ಕಾಳಿದಾಸರ ರಕ್ತ, ಅಹಲ್ಯಾಬಾಯಿ ಹೋಳ್ಕರ್ ರಕ್ತ ಹಚ್ಕೊಂಡು ಹುಟ್ಟಿರತಕ್ಕಂಥವ್ರು ನಾವೆಲ್ಲರೂ ಕೂಡ ಸೇರಿದ್ದೀವಿ ಅಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾವ ಅಹಲ್ಯಾಬಾಯಿ ಹೋಳ್ಕರ್ ಅಂತಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಕಾಶಿ ವಿಶ್ವನಾಥ ಅಂತಿದ್ದಂಗೆನೆ ನಮಗೆಲ್ಲರೂ ಕೂಡ ಪರಮೇಶ್ವರನ್ ನೆನಪಾಗತ್ತೆ. ಔರಂಗಜೇಬ ಒಂದು ಕಾಶಿ ವಿಶ್ವನಾಥನ ಹತ್ರ ಹೋಗಿ ಆ ಒಂದು ಲಿಂಗನ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಕ್ತನ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಡೀ ದೇಶದ ದ್ವಾದಶ ಲಿಂಗನ ಪುನರ್ ಪ್ರತಿಷ್ಠಾಪನೆ ಮಾಡ್ತಂತ ರಕ್ತ ಯಾವ್ದಪ್ಪ ಅಂತಂದ್ರೆ ಅದು ಕುರುಬರ ರಕ್ತ ಅಂತ ತುಂಬಾ ಹೆಮ್ಮೆನ ನಾವೆಲ್ಲರೂ ಕೂಡ ಹೇಳಕ್ ಬಯಸ್ತೀವಿ ಬಂಧುಗಳೇ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಿಬ್ರು ಕೂಡ ಅಮ್ಮ ಮಗನ ರೂಪದಲ್ಲಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಒಂದು ಅನ್ನಂತ ತೋರಿಸ್ಕೊಟ್ಟವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜನ
ಎಸ್ ಟಿ ಮೀಸಲಾತಿಗೆ ಸೇರ್ಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ನೆನ್ಪಿದ್ಯಾ? ಕಾಗಿನೆಲೆಯಿಂದ ಬೆಂಗಳೂರವರೆಗೂ ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂಥ ನಿರಂಜನಾನಂದ ಪುರಿ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದ್ರು. ಅವಾಗ ಎಲ್ಲ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಹೆಜ್ಜೆ ಹೆಜ್ಜೆಯಾಗಿ ಹಾಕಿದ್ರು. ಕಟ್ಟ ಕಡೆಯ ಕುರುಬನಿಗೂ ಕೂಡ ಒಂದು ಧ್ಯೇಯವಾದಂಥ ಶಿಕ್ಷಣ ಸಿಗಬೇಕು, ಅಧಿಕಾರ ಸಿಗಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಎಸ್ ಟಿ ಮೀಸಲಾತಿ ಕೇಳ್ತಾ ಇದೀವಿ. ಬೇಕಾ ಬೇಡ? ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸ್ವಾಮೀಜಿಗಳು ಏನು ಆಜ್ಞೆ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಧನ್ಯವಾದಗಳು.